ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಟಾಪ್ 10 ಕನ್ನಡ ಚಾನಲ್. ಇವತ್ತು ನಾವು ನೋಡೋ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತು ವಿಡಿಯೋದಲ್ಲಿ ಸೂಪರ್ ಆಗಿರೋ ಒಂದು ವಾಟ್ಸಪ್ ಟ್ರಿಕ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ ಅನ್ನ ಯೂಸ್ ಮಾಡ್ಕೊಂಡು ನೀವು ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಯಾವ್ದಾದ್ರು ಒಂದು ಫೈಲ್ಸ್ ಅನ್ನ ಕಳಿಸ್ತೀರಾ, ಅಥವಾ ಫೋಟೋಸ್ ಅನ್ನ ಕಳಿಸ್ತೀವಿ, ಅಥವಾ ಯಾವ್ದಾದ್ರು ಒಂದು ಪರ್ಸನಲ್ ಇಮೇಜಸ್ ಅನ್ನ ಕಳಿಸ್ತೀವಿ. ಆ ಇಮೇಜಸ್ ಅನ್ನ ಕಳ್ಸೋವಾಗ ಆ ಒಂದು ಇಮೇಜಸ್ ಅನ್ನ ನಮ್ಮ ಒಂದು ಫ್ರೆಂಡ್ಸ್ ಆಗಿರ್ಬೋದು ಅಥವಾ ಯಾವ್ದಾದ್ರು ಫ್ಯಾಮಿಲಿ ರಿಲೇಟಿವ್ಸ್ ಆಗಿರ್ಬೋದು, ಅವರು ನಮ್ಮ ಒಂದು ವಾಟ್ಸಪ್ ಅನ್ನ ಓಪನ್ ಮಾಡಿ ಆ ಒಂದು ಫೈಲ್ಸ್ ಎಲ್ಲ ಏನಿದೆ ಅಂತ ಓಪನ್ ಮಾಡಿ ನೋಡ್ಬಿಡ್ತಾರೆ. ಆದ್ರೆ ಇವತ್ತು ನಾನು ನಿಮ್ಗೆ ಒಂದು ಸೂಪರ್ ಟ್ರಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ಈ ಟ್ರಿಕ್ ಅನ್ನು ಯೂಸ್ ಮಾಡಿದ್ರೆ ನೀವು ನಿಮ್ಮ ಒಂದು ಫೈಲ್ಸ್ಗೆ ಈ ರೀತಿ ಒಂದು ಫೈಲ್ ಅನ್ನು ಓಪನ್ ಮಾಡಿದಾಗ ಆ ಒಂದು ಫೈಲ್ಗೆ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಯಾವ್ದಾದ್ರು ಒಂದು ರಾಂಗ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿ ಓಪನ್ ಅಂತ ಕ್ಲಿಕ್ ಮಾಡಿದ್ರೆ ಈ ಒಂದು ಫೈಲ್ ಬಂದು ಓಪನ್ ಆಗೋದಿಲ್ಲ. ಕರೆಕ್ಟ್ ಆಗಿರೋ ಒಂದು ಪಾಸ್ವರ್ಡ್ ಅನ್ನ ಕೊಟ್ಟು ಎಂಟ್ರಿ ಮಾಡಿದ್ರೆ ಮಾತ್ರನೇ ಈ ಒಂದು ಫೈಲು ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋ ಒಳಗಡೆ ಹೋಗೋಣ. ಸೊ ಫ್ರೆಂಡ್ಸ್, ಈ ರೀತಿ ಒಂದು ಟ್ರಿಕ್ ನೀವು ನಿಮ್ಮ ಒಂದು ಮೊಬೈಲ್ ನಲ್ಲಿ ಮಾಡ್ಬೇಕು ಅನ್ಕೊಂಡಿದ್ರೆ ಇದಕ್ಕೋಸ್ಕರ ಒಂದು ಚಿಕ್ಕ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ. ಆ ಆಪ್ ಲಿಂಕ್ ನಾನು ಈ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಕ್ಲಿಕ್ ಮಾಡಿ ಓಪನ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಥವಾ ನೀವು ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅನ್ನು ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ಅಲ್ಲಿ ನೀವು ಇಮೇಜ್ ಟು PDF ಕನ್ವರ್ಟರ್ ಅಂತ ಸರ್ಚ್ ಮಾಡಿ ಈ ಆಪ್ ಓಪನ್ ಆಗುತ್ತೆ. ಈ ಆಪ್ ಅನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್, ಇನ್ಸ್ಟಾಲ್ ಮಾಡಾದ್ಮೇಲೆ ಜಸ್ಟ್ ಇಲ್ಲಿ ಓಪನ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಫ್ರೆಂಡ್ಸ್, ಈ ಆಪ್ ನ ಇಂಟರ್ಫೇಸ್ ಈ ರೀತಿ ಇರುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಪ್ಲಸ್ ಐಕಾನ್ ಇದೆಯಲ್ಲ ಫ್ರೆಂಡ್ಸ್, ಆ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ನಿಮ್ಮ ಮೊಬೈಲ್ ನಲ್ಲಿರೋ ಎಲ್ಲ ಒಂದು ಇಮೇಜಸ್ ಫೈಲ್ಸ್ ಓಪನ್ ಆಗುತ್ತೆ. ನೀವು ಯಾವ ಇಮೇಜ್ ಅಥವಾ ಫೈಲ್ ಅನ್ನ ಲಾಕ್ ಮಾಡಿ ಕಳಿಸ್ಬೇಕು ಅನ್ಕೊಂಡಿದ್ರೋ ಆ ಒಂದು ಇಮೇಜಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಫಾರ್ ಎಕ್ಸಾಂಪಲ್ ನಾನು ಈ ಇಮೇಜಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಎಷ್ಟು ಇಮೇಜ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅಷ್ಟು ಇಮೇಜ್ ಅನ್ನ ಸೆಲೆಕ್ಟ್ ಮಾಡಿ ಮೇಲ್ಗಡೆ ಇರೋ ಡನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೋಡಿ ಫ್ರೆಂಡ್ಸ್, ಆ ಒಂದು ಎಲ್ಲ ಇಮೇಜಸ್ ಈ ಒಂದು ಆಪ್ ನಲ್ಲಿ ಆಡ್ ಆಗುತ್ತೆ. ಈಗ ಫ್ರೆಂಡ್ಸ್, ಮೇಲೆ ಒಂದು 4 ಆಪ್ಷನ್ ಇದೆ ಫ್ರೆಂಡ್ಸ್. ಅದರಲ್ಲಿ 3ನೇ ಆಪ್ಷನ್ PDF ಆಪ್ಷನ್ ಇದೆ. ಆ PDF ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಫ್ರೆಂಡ್ಸ್, ಈ ಒಂದು PDF ಗೆ ಏನ್ ನೇಮ್ ಕೊಡಬೇಕು ಅಂತ ಡೀಟೇಲ್ಸ್ ಕೇಳುತ್ತೆ. ನೀವು ಯಾವ್ದೋ ಒಂದು ನೇಮ್ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು ಪಿಕ್ಚರ್ಸ್ ಅಂತ ಇಡ್ತೀನಿ. ಈಗ ಫ್ರೆಂಡ್ಸ್, ಇಲ್ಲಿ ಪಾಸ್ವರ್ಡ್ ಪ್ರೊಟೆಕ್ಷನ್ ಅಂತ ಆಪ್ಷನ್ ಇದೆ. ಅಲ್ಲಿ ಅನ್ಟಿಕ್ ಆಗಿರುತ್ತೆ, ಅದನ್ನ ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಕೆಳಗಡೆ ನಿಮಗೆ ಯಾವ ಪಾಸ್ವರ್ಡ್ ಅನ್ನ ಇಡಬೇಕು ಅಂತ ತೋರಿಸುತ್ತೆ. ಆ ಒಂದು ಪಾಸ್ವರ್ಡ್ ಅನ್ನ ಇಟ್ಬಿಡಿ. ಫಾರ್ ಎಕ್ಸಾಂಪಲ್ ಗೆ ನಾನು 1 2 3 4 ಅಂತ ಇಡ್ತೀನಿ. ಈಗ ಫ್ರೆಂಡ್ಸ್, ಕೆಳಗಡೆ ಇರೋ ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ನೋಡಿ ಫ್ರೆಂಡ್ಸ್, ಆ ಒಂದು ಪಿಕ್ಚರ್ ನ PDF ಕ್ರಿಯೇಟ್ ಆಗಿದೆ. ಈಗ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಶೇರ್ ಅಂತ ಆಪ್ಷನ್ ಇದೆ. ಆ ಶೇರ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈಗ ನೀವು ನಿಮ್ಮ ಒಂದು ವಾಟ್ಸಪ್ ನಲ್ಲಿ ಈ ರೀತಿ ಶೇರ್ ಮಾಡಬಹುದು. ಈಗ ನೋಡಿ ಫ್ರೆಂಡ್ಸ್, ಈ ಒಂದು ಪಿಕ್ಚರ್ ಈಗ ವಾಟ್ಸಪ್ ನಲ್ಲಿ ಶೇರ್ ಆಗ್ತಾ ಇದೆ. ಈಗ ಫ್ರೆಂಡ್ಸ್, ಈ ಪಿಕ್ಚರ್ ಮೇಲೆ ನಿಮ್ಮ ಒಂದು ಫ್ರೆಂಡ್ ಟ್ಯಾಪ್ ಮಾಡಿದ್ರೆ ಅವ್ರಿಗೆ ಪಾಸ್ವರ್ಡ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಅವ್ರು ಯಾವ್ದಾದ್ರು ಒಂದು ರಾಂಗ್ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರೆ ಈ ಒಂದು ಫೈಲ್ ಓಪನ್ ಆಗಲ್ಲ. ಕರೆಕ್ಟ್ ಆಗಿರೋ ಪಾಸ್ವರ್ಡ್ 1 2 3 4 ಎಂಟರ್ ಮಾಡಿದ್ರೆ ಮಾತ್ರನೇ ಈ ಒಂದು ಫೈಲು ಓಪನ್ ಆಗೋದು. ಸೊ ಫ್ರೆಂಡ್ಸ್, ಈ ರೀತಿ ನೀವು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಫೈಲು ಅಥವಾ ಇಂಪಾರ್ಟೆಂಟ್ ಇಮೇಜಸ್ ಅನ್ನ ಈ ರೀತಿ ಒಂದು ಪ್ರೊಟೆಕ್ಷನ್ ಅಲ್ಲಿ ನೀವು ಪಾಸ್ವರ್ಡ್ ಹಾಕಿ ಕಳ್ಸ್ಕೊಬಹುದು. ಸೊ ಫ್ರೆಂಡ್ಸ್, ಈ ಟ್ರಿಕ್ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಇನ್ನೇನಾದ್ರೂ ಡೌಟ್ ಇದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ಫ್ರೆಂಡ್ಸ್, ಮತ್ತೆ ನಾಳೆ ಒಂದು ಹೊಸ ವಿಡಿಯೋಲಿ ಸಿಗೋಣ. ಇದುವರೆಗೂ ಟಾಪ್ 10 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಅದ್ರ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ.